ಹೊರಟ್ಟಿ ಅವರಿಗೆ ರಾಜಕೀಯದ ವಾಸ್ತವಾಂಶದ ಅರಿವಿದೆ. ಹೊರಟ್ಟಿ ಅವರು ಗೌರವದಿಂದ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಹೊಸಬರು ಆಯ್ಕೆ ಆಗೋ ತನಕ ಅವರೇ ಇರಬೇಕು, ಹೊರಟ್ಟಿ ಅವರೇ ಮುಂದುವರಿಬೇಕು ಅಂತ ಮನವಿ ಮಾಡಿದ್ದೇನೆ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ನು ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಎಲ್ಲ ಕಾರ್ಯದರ್ಶಿಗೆ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿದ್ದೀಗ ನಾನು ಗವರ್ನರ್ಗೆ ಬರೆದು ಗವರ್ನರ್ನಿಂದ ಅವರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗ ಗಮನಿಸ್ತಾ ಇರೋ ಹಾಗೆ ಸಭಾಪತಿಯಾಗಿದ್ದಂತಹ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರನ್ನ ಮನವೊಲಿಸುವಲ್ಲಿ ನಾಯಕರು ಕೂಡ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ವಿಚಾರ. ಆದರೆ ಈಗ ಇದ್ದಕ್ಕಿದ್ದಂತೆ ಈ ಪರಿಯಾಗಿ ಎಮರ್ಜೆನ್ಸಿ ಅನ್ನುವಂಥ ರೀತಿಯಲ್ಲಿ ಅಥವಾ ಅರ್ಜೆಂಟ್ ಅನ್ನುವಂಥ ರೀತಿಯಲ್ಲಿ ಅವರ ಬಳಿ ರಾಜೀನಾಮೆ ಪಡೆದಿದ್ದಂತಹ ಕಾರಣ ಆದರೂ ಏನು? ಸದ್ಯ ಬಸವರಾಜ ಹೊರಟ್ಟಿ ಅವರು ಅವರ ಮುಂದಿನ ನಡೆಗೇನು ತುಂಬಾ ಅಸಮಾಧಾನಗೊಂಡಿದ್ದಾರೆ. ಯಾವ ರೀತಿ ಕಂಡು ಬರ್ತಾ ಇದೆ ಪ್ರಸನ್ನ? ಮಧುನಾಗರಾಜ್, ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂತ ಇಡೀ ಪ್ರಸಂಗ ಕಾಂಗ್ರೆಸ್ನ ನಾಯಕರು ಏನು ಅಂದ್ಕೊಂಡಿದ್ರು ಆ ಪ್ರಕಾರ ಕೊನೆಗೂ ಕೂಡ ನಡೆದಿದೆ. ಇದು ಸಮಾಧಾನವಾಗಿ ಇತ್ಯರ್ಥವಾಗಿದೆಯಾ? ಖಂಡಿತವಾಗಿಯೂ ಕೂಡ ಇಲ್ಲ. ಯಾಕೆಂದ್ರೆ ಬಸವರಾಜ ಹೊರಟ್ಟಿ ಅವರು ಇಡೀ ಪ್ರಕರಣ ಏನು ನಡೀತು, ಈ ಇಡೀ ಬೆಳವಣಿಗೆಗಳ ಬಗ್ಗೆ ಬಹಳ ಬೇಸರಗೊಂಡಿದ್ದಾರೆ. ಎರಡು ವಿಷಯದಲ್ಲಿ ಬಸವರಾಜ ಹೊರಟ್ಟಿ ಅವರಿಗೆ ಬೇಸರ ಇದೆ. ಅದು ತನ್ನ ಅಧಿವೇಶನ ಪ್ರಾರಂಭ ಆಗೋ ತನಕವೂ ಕೂಡ ಕಾಂಗ್ರೆಸ್ನ ನಾಯಕರು ಅವಕಾಶವನ್ನ ಕೊಡಲಿಲ್ಲ ಅನ್ನುವಂಥದ್ದು ಒಂದು ಬೇಸರ. ಎರಡನೆಯದು, ತಾನು ರಾಜೀನಾಮೆಯನ್ನ ಕೊಡದೆ ಹೋದ್ರೆ ತನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡ್ರು, ಅದಕ್ಕೆ ಬೇಕಂತ ದಾಖಲೆಗಳ ಸಂಗ್ರಹದಲ್ಲಿ ತೊಡಗಿದ್ರು ಅನ್ನುವಂಥದ್ದು ಅವರ ಬೇಸರದ ಇನ್ನೊಂದು ಕಾರಣ. ಈ ಎರಡೂ ಕಾರಣಕ್ಕೋಸ್ಕರ ಅವರು ಕೊನೆಗೂ ಕೂಡ ಮುಖ್ಯಮಂತ್ರಿಗಳ ಚರ್ಚೆ, BK ಹರಿಪ್ರಸಾದ್ KPC ಅಧ್ಯಕ್ಷರು ಅವರ ಜೊತೆಗಿನ ಚರ್ಚೆ, ಮುಂದಿನ ಸಭಾಪತಿ ಸ್ಥಾನಕ್ಕೆ ಶಿಫಾರಸುಗೊಂಡಿರುವಂತಹ ಸಲೀಂ ಅಹಮದ್ ಅವರ ಜೊತೆಗಿನ ಚರ್ಚೆಯ ಬಳಿಕ ಅಂತಿಮವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಬೆಳಕಿನ ವೇಗದಲ್ಲಿ ಅವರ ರಾಜೀನಾಮೆಯ ಅಂಗೀಕಾರ ಆಗಿದೆ ಅಂತಂದ್ರೆ ಕೆಲವು ನಿಮಿಷಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ವಿಧಾನ ಪರಿಷತ್ನ ಸಭಾಪತಿ ಸ್ಥಾನದ ತೆರವಾಗಿದೆ, ಹೀಗಾಗಿ ಖಾಲಿ ಉಳಿದಿದೆ ಅನ್ನುವಂಥ ಅಧಿಸೂಚನೆಯನ್ನು ಕೂಡ ಇದೀಗ ಹೊರಡಿಸಲಾಗಿದೆ. ಅಷ್ಟು ವೇಗವಾಗಿ ಇಡೀ ಬೆಳವಣಿಗೆಗಳು ನಡೆದಿದ್ದಾವೆ. ಒಂದು, ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ವಿಧಾನ ಪರಿಷತ್ನಲ್ಲಿ ತಮಗೆ ಹೆಚ್ಚಿನ ಸಂಖ್ಯಾಬಲ ಇದೆ, ಸಂಖ್ಯಾಬಲ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರಿದಂತಹ ಸಭಾಪತಿಗಳನ್ನ ಆ ಸ್ಥಾನದಲ್ಲಿ ಮುಂದುವರಿಸೋದು ಬೇಡ ಅಂತೇಳಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಮೇಲೂ ಕೂಡ ಹೈಕಮಾಂಡ್ ನಾಯಕರಿಂದ ಒತ್ತಡ ಇತ್ತು. ಈ ಒತ್ತಡದ ಕಾರಣಕ್ಕೋಸ್ಕರವೇ ಪದೇ ಬಸವರಾಜ ಹೊರಟ್ಟಿ ಅವರ ಜೊತೆಗೆ ಚರ್ಚೆ ನಡೆಸಿದಂತಹ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅನ್ನುವಂತ ಒಂದು ಪರೋಕ್ಷವಾದಂತ ಒತ್ತಡವನ್ನ ಹೊರಟ್ಟಿ ಅವರ ಮೇಲೂ ಕೂಡ ಹಾಕಿದ್ರು. ನಿನ್ನೆಯ ತನಕವೂ ಕೂಡ ರಾಜೀನಾಮೆಯನ್ನ ಆಗಸ್ಟ್ 14ನೇ ತಾರೀಕು ಕೊಡಬೇಕು ಅಂತೇಳಿ ಬಸವರಾಜ ಹೊರಟ್ಟಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದರೆ ಅದಕ್ಕೆ ಮುಖ್ಯಮಂತ್ರಿಗಳಾಗಲಿ ಮತ್ತು KPC ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ನಾಯಕರು ಒಪ್ಪಿದಂತೆ ಕಾಣಿಸ್ತಾ ಇಲ್ಲ. ಇವತ್ತು ಬೆಳಗ್ಗೆಯೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರು ಇದೇ ಕಾರಣಕ್ಕೋಸ್ಕರ ಸಿಟ್ಟಿಗೆದ್ದಿದ್ರು. ಅಂದ್ರೆ ತನಗೆ ಒಂದು ಕಾಲಾವಕಾಶವನ್ನು ಕೂಡ ರಾಜೀನಾಮೆ ನೀಡೋದಕ್ಕೆ ಕಾಂಗ್ರೆಸ್ನ ನಾಯಕರು ನೀಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ ಅನ್ನುವಂಥದ್ದು ಅವರ ಬೇಸರಕ್ಕೆ ಕಾರಣವಾಗಿತ್ತು. ಅದಾದ ಬಳಿಕ ವಿಧಾನ ಸಭೆಯಲ್ಲೂ ಕೂಡ ಬಂದು ಚರ್ಚೆ ನಡೆಸಿದಂತ, ವಿಧಾನಸೌಧದಲ್ಲಿ ಚರ್ಚೆ ನಡೆಸಿದಂತ ಮುಖ್ಯಮಂತ್ರಿಗಳು KPC ಅಧ್ಯಕ್ಷ ಹರಿಪ್ರಸಾದ್ ಅವರು ಹೊರಟ್ಟಿ ಅವರನ್ನ ಸಮಾಧಾನ ಪಡಿಸಿ ಅವರ ಮನವೊಲಿಸುವಂತಹ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ.
ಆಗಸ್ಟ್ 14ನೇ ತಾರೀಕು ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದಿದ್ದಂಥ ಹೊರಟ್ಟಿಯವರು ಇವತ್ತೇ ರಾಜೀನಾಮೆಯನ್ನು ಕೊಡೋದಕ್ಕೆ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡು ವಿಧಾನ ಪರಿಷತ್ನ ಕಾರ್ಯದರ್ಶಿಗೆ ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ನ ಕಾರ್ಯದರ್ಶಿಯವರು ಉಪಸಭಾಪತಿಯವರ ಅನುಪಸ್ಥಿತಿಯಲ್ಲಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಿ ಇದೀಗ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಹೀಗಾಗಿ ಆಗಸ್ಟ್ 13ನೇ ತಾರೀಕು ವಿಧಾನ ಪರಿಷತ್ ಕಲಾಪ ಪ್ರಾರಂಭ ಆದ ತಕ್ಷಣ ಹಂಗಾಮಿ ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಅವರು ಮುಂದುವರಿತಾರೆ. ಉಪಸಭಾಪತಿಯ ಆಯ್ಕೆಯ ಪ್ರಕ್ರಿಯೆಗಳು ನಡೆದ ಬಳಿಕ ಸಭಾಪತಿಯ ಆಯ್ಕೆ ಮುಂದುವರಿಯುತ್ತೆ. ಮಧು ನಾಗರಾಜ್.